ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಅವರೆಕಾಳು ಉಸ್ಲಿ ರೆಸಿಪಿನ ಶೇರ್ ಮಾಡ್ಕೊತೀನಿ. ಸೊ ಅವರೆಕಾಳನ್ನ ಈರುಳ್ಳಿ ಹಾಕ್ಬಿಟ್ಟು ಮಾಡ್ತೀವಿ ರೆಗ್ಯುಲರಾಗಿ. ಬಟ್ ಬರೀ ಈರುಳ್ಳಿ ಇಲ್ದಲೆ ಬರೀ ಬೆಳ್ಳುಳ್ಳಿ ಹಾಕಿ ಮಾಡೋ ಅಂತ ಉಸ್ಲಿ ಇದು. ನಾನು ರೆಸಿಪೀಸ್ ಪೋಸ್ಟ್ ಮಾಡ್ದಲೆ ತುಂಬ ದಿನನೇ ಆಗೋಯ್ತು, ಸಾರಿ ಫಾರ್ ದ್ಯಾಟ್. ಬಟ್ ಈಗ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಅಂತ ಹೇಳ್ತೀನಿ. ಸೊ ಇವತ್ತಿನ ರೆಸಿಪಿನ ನಾವು ಸ್ಟಾರ್ಟ್ ಮಾಡೋಣ. ಈಗ ನೋಡಿ, ಇಲ್ಲಿ ನಾನು ಅವರೆಕಾಳು ಉಸ್ಲಿ ಮಾಡೋಕ್ಕೆ ಅಂದರೆ ಹಸಿರು ಇರುತ್ತಲ್ಲ ಕಾಳು, ಹಸಿರು ಕಾಳು ತೊಗೊಂಡಿದ್ದೀನಿ. ಅಂದರೆ ಎಳೆ ಕಾಳನ್ನ 2 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಒಂದು 7-8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ತಕ್ಕನಾಗಿ ತೊಗೊಳ್ಳಿ. ಸೊ 7-8 ಮೆಣಸಿನ್ಕಾಯಿ ಹಾಕಿರೋ ಒಂದು ಮೀಡಿಯಂ ಖಾರ ಆಗುತ್ತೆ. ಮತ್ತು ಶುಂಠಿನೂ ಅಷ್ಟೇ, ಹಸಿ ಶುಂಠಿನೂ ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ಅದನ್ನು ಅಷ್ಟೊಂದು ಅರ್ಧ ಇಂಚು ಕ್ಲೀನಾಗಿ ಪೀಲ್ ಮಾಡಿಬಿಟ್ಟು ಯೂಸ್ ಮಾಡೋಣ. ನೋಡಿ, ಈಗ ಹಸಿಮೆಣ್ಸಿನ್ಕಾಯಿನ ಮತ್ತು ಹಸಿ ಶುಂಠಿನ ತುಂಬ ಸಣ್ಣಗೆ ಹೆಚ್ಕೋಬೇಕು. ಅದಕ್ಕೆ ನಾನು ಇವತ್ತು ಇಲ್ಲಿ ಚಾಪರ್ ಯೂಸ್ ಮಾಡ್ತಿದ್ದೀನಿ. ಸೊ ಚಾಪರಲ್ಲಿ ತುಂಬ ಸಣ್ಣಗೆ ಚೆನ್ನಾಗಾಗುತ್ತೆ ಅಂತ. ನೀವು ಹಸಿಮೆಣ್ಸಿನ್ಕಾಯಿನ ಅಂದರೆ ಮಿಕ್ಸಿ ಬೇಕಾದ್ರೂ ಮಾಡಿ ಹಾಕ್ಬೋದು, ಅಥವಾ ಸಣ್ಣಗೆ ಕೈಲಿ ಹೆಚ್ಬಿಟ್ಟು ಹಾಕೋನು ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಇದು ನೀಟಾಗಿ ನೋಡಿ ಇಷ್ಟು ಸಣ್ಣಗಾಗಿರುತ್ತೆ. ಈಗ ಬೆಳ್ಳುಳ್ಳಿನಷ್ಟೇ, ಬೆಳ್ಳುಳ್ಳಿನ ಹೆಚ್ಚು ಕಮ್ಮಿ ಒಂದು 1/4 ಕಪ್ಪಷ್ಟು ಬೆಳ್ಳುಳ್ಳಿ, 2 ಕಪ್ಪಿಗೆ 1/4 ಕಪ್ಪಷ್ಟು ಬೆಳ್ಳುಳ್ಳಿ, ಅಂದರೆ ಸುಳ್ದಾದ್ಮೇಲೆ ಅದು 1/4 ಕಪ್ಪಷ್ಟು ನೀಟಾಗಿ ಸುಲ್ಕೋಬೇಕು. ಸೊ ಆಲ್ಮೋಸ್ಟ್ ಒಂದು 5ರಿಂದ 6 ಗೆಡ್ಡೆ ಬೆಳ್ಳುಳ್ಳಿ ಇರುತ್ತೆ. ನೋಡಿ, ಈಗ ಕುಕ್ಕರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಒಂದು ಜೀರಿಗೆ ಹಾಕ್ಕೊಂಡು, ನೆಕ್ಸ್ಟು ಹೆಚ್ಚಿಟ್ಟಿದ್ನಲ್ಲ ಅಂದರೆ ಚಾಪ್ ಮಾಡ್ಕೊಂಡಿದ್ನಲ್ಲ ಹಸಿಮೆಣ್ಸಿನ್ಕಾಯಿ ಶುಂಠಿ ಪೇಸ್ಟು, ಅದನ್ನು ಹಾಕ್ಕೊತಿದ್ದೀನಿ. ಹಾಕ್ಕೊಂಡು 1 ನಿಮಿಷ ಅಷ್ಟೇ ಅದನ್ನು ಫ್ರೈ ಮಾಡಿಕೊಂಡು ಜೊತೆಗೆ ಬೆಳ್ಳುಳ್ಳಿ ಆ್ಯಡ್ ಮಾಡಿದೆ. ಬೆಳ್ಳುಳ್ಳಿನ ಆ್ಯಡ್ ಮಾಡಾದ್ಮೇಲೆ ಒಂದು 2 ಮಿನಿಟ್ಸ್ ಅದನ್ನ ಜಸ್ಟ್ ಮಿಕ್ಸ್ ಮಾಡಿಕೊಂಡು, ಅಂದರೆ ಒಂದು ಮೀಡಿಯಂ ಫ್ಲೇಮಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಬೆಳ್ಳುಳ್ಳಿ ಅವರೆಕಾಳನ್ನ ಆ್ಯಡ್ ಮಾಡ್ತಿದ್ದೀನಿ. ಅವರೆಕಾಳನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು, ಇದಕ್ಕೆ ಅಂದರೆ ತುಂಬ ಏನು ಮತ್ತೆ ಬೇಯಿಸ್ಕೊಂಡು ಕೂರೋದು ಬೇಡ, ಇದನ್ನು ಜಸ್ಟ್ ಒಂದು ಮಿಕ್ಸ್ ಮಾಡಿದ್ರೆ ಸಾಕು. ಈ ಕರ್ಬೇವಿನ ಸೊಪ್ಪು ಮರ್ತಿದ್ದೆ ಅಂತ ನಾನು ಲೈಕ್ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಸೊ ಒಗ್ಗರಣೆ ಕರ್ಬೇವಿನ ಸೊಪ್ಪು ಕಂಪಲ್ಸರಿ ಕರ್ಬೇವಿನ ಸೊಪ್ಪು ಹಾಕ್ಕೊತೀವಿ. ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊತಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು 2 ಮಿನಿಟ್ಸ್ ಮಿಕ್ಸ್ ಮಾಡ್ಕೊತೀನಿ. ಈ ಬೆಳ್ಳುಳ್ಳಿ ಉಸ್ಲಿಗೆ ಅವರೆಕಾಳು ಎಳೆದಿದ್ರೇನೆ ತುಂಬ ಚೆನ್ನಾಗಾಗೋದು. ಅಂದರೆ ಸ್ವಲ್ಪ ಬಲ್ತ್ಬಿಟ್ಟಿದ್ರೆ ಅಷ್ಟು ರುಚಿ ಕೊಡಲ್ಲ ಇದು. ಸೊ ಹಾಗಾಗಿ ನೋಡಿ, ಹಸಿರು ಕಾಳನ್ನೇ ತೊಗೊಂಡ್ಬಿಟ್ಟು ನೀವು ಮಾಡ್ಕೊಳ್ಳಿ. ಸೊ ನೋಡಿ, ಇದು ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ 1 ಕಪ್ಪಷ್ಟು ನೀರು ಕೂಡ ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಅಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗೆ ಅಂದರೆ ಇನ್ನೂ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡ್ಕೋಬೋದು. ನೋಡಿ, ಉಪ್ಪಿಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು, ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಆ್ಯಡ್ ಮಾಡಿದ್ದೀನಿ ಉಪ್ಪನ್ನ. ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ, ಕೊತ್ತಂಬರಿ ಸೊಪ್ಪು ತುಂಬ ಜಾಸ್ತಿನೇ ಹಾಕ್ತಿದ್ದೀನಿ. ಆಲ್ಮೋಸ್ಟ್ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಅಂದರೆ ಹೆಚ್ಚಿದ್ದು 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಅಂದರೆ ಇದಕ್ಕೆ ಬೇರೆ ಇನ್ನೇನು ಮಸಾಲ ಹಾಕಲ್ವಲ್ಲ, ಸೊ ಕೊತ್ತಂಬರಿ ಸೊಪ್ಪಿಂದನೇ ಇದಕ್ಕೆ ಫ್ಲೇವರು ಚೆನ್ನಾಗಿ ಆ್ಯಡ್ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಾದ್ಮೇಲೆ ಇದಕ್ಕೆ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 to 3 ವಿಜಲ್ಸ್ ಇದನ್ನು ಬರೋವರೆಗೂ ಬೇಯಿಸ್ಕೊಳ್ಳೋಣ. ಈ ಉಸ್ಲಿಗೆ ಎಳೆಕಾಳು ಯೂಸ್ ಮಾಡೋದ್ರಿಂದ 2 ವಿಜಲ್ಗೆ ಚೆನ್ನಾಗಿ ಬೆಂದಿರುತ್ತೆ. ಬಟ್ ನಾನು 3 ವಿಜಲ್ ಕೂಗ್ಸಿದ್ದೀನಿ. ಈಗ ನೋಡಿ, ಈಗ ಇದು ಬೆಂದಿರೋದು ಈ ಥರ ಇದೆ. ಇದನ್ನು ಮತ್ತೆ ಒಂದ್ಸತಿ ಅಂದರೆ ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದ್ಸತಿ ಕುದಿಸೋಣ. ಇದನ್ನು ಕುದಿಸಿದ್ರೆ ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಅಂದರೆ ಕುದಿಸೋದೇನು ಕಂಪಲ್ಸರಿ ಇಲ್ಲ, ಬಟ್ ಕುದಿಸಿದ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ. ಅಂದರೆ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಮ್ಯಾಶ್ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಮತ್ತೆ ಕುದಿಸ್ಕೊತಿದ್ದೀನಿ. ಸೊ ಬೆಳ್ಳುಳ್ಳಿ ಅದು ಮಿಕ್ಸ್ ಮಾಡ್ದಂಗೆ ಏನಾಗುತ್ತೆ ಅಂದರೆ ಫುಲ್ ಅಂದರೆ ಕಲ್ಸ್ಕೊಂಡು ಹೋಗ್ಬಿಡುತ್ತೆ. ಬೆಳ್ಳುಳ್ಳಿ ಕಲಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಆಗುತ್ತೆ. ನಿಮ್ಗೆ ಆ ಥರ ಬೇಡ ಮಿಕ್ಸ್ ಆಗೋದು, ಬೆಳ್ಳುಳ್ಳಿ ಹಂಗೆ ಇರಲಿ ಅನ್ನತ್ತೆ ಮತ್ತೆ ಕುದಿಸೋಕೆ ಹೋಗ್ಬೇಡಿ, ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಳ್ಳಿ. ನೋಡಿ, ಈಗ ಇದು ನಾನು ಒಂದು 2 ಮಿನಿಟ್ಸ್ ಕುದಿಸಿದ್ದೀನಿ. ಮತ್ತು ಇದಕ್ಕೆ ಬೇಕಂದರೆ ನಿಮ್ಗೆ ಅಡಿಷನ್ ಆಗಿ ಅಂದರೆ ಆಪ್ಷನ್ ಇದು, ನಿಮಗೆ ತೆಂಗಿನಕಾಯಿ ಬೇಕು ಅಂದರೆ ಒಂದು 1/4 ಕಪ್ಪಷ್ಟು ತೆಂಗಿನ ತುರಿ ಕೂಡ ಯೂಸ್ ಮಾಡ್ಬೋದು. ನಾನು ಇಲ್ಲಿ ತೆಂಗಿನ ತುರಿ ಹಾಕಿದ್ದೀನಿ. ಹಾಕ್ದಲೇನಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಅವರೆಕಾಳು ಉಸ್ಲಿ ಫುಲ್ ರೆಡಿ ಇದೆ. ನೀವು ಇದನ್ನು ಚಪಾತಿ ಜೊತೆ, ರೊಟ್ಟಿ ಜೊತೆ ಮತ್ತು ಅನ್ನದ ಜೊತೆ ಕೂಡ ಕಲ್ಸ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಈ ರೆಸಿಪಿನ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.